ನನ್ನ ಹೆಸರು ಗಿರಿಯಪ್ಪ ಅಂಥೇಳಿ PWD ಆಗಿ ಇಂಜಿನಿಯರಾಗಿ ಕೆಲಸ ಮಾಡ್ತಾಯಿದ್ದೀನಿ ಭದ್ರಾವತಿಲಿ. ಈ ವೈಕುಂಠ ಏಕಾದಶಿ ಈ ದಿನ ವರ್ಷಕ್ಕೊಂದು ದಿವಸ ಬರೋವಂಥ ದಿನ ಇದು ವಿಶಿಷ್ಟವಾಗಿ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯ ವಿಶೇಷವಾದ ದಿನ ಮತ್ತು ಆರೋಗ್ಯ ಆಯುಷು ಐಶ್ವರ್ಯ ಕೊಟ್ಟು ಎಲ್ಲ ಸಾರ್ವಜನಿಕರು ಭದ್ರಾವತಿ ಕುಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ಭದ್ರಾವತಿಯ ಪುರಾತನವಾದ ಪ್ರಸಿದ್ಧ ಕ್ಷೇತ್ರವಾಗಿದ್ದು, ಪ್ರತಿ ಬಾರಿ ಬೆಳಗಿನ ಜಾವ 4:30ರಿಂದ ವೈಕುಂಠ ಏಕಾದಶಿಯ ಪ್ರಯುಕ್ತ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶ್ರದ್ಧಾಭಕ್ತಿಯಿಂದ ಭದ್ರಾವತಿಯ ಜನತೆ ಮತ್ತು ಭದ್ರಾವತಿಯ ತಾಲೂಕು ಆಡಳಿತ ಮಂಡಳಿ ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ವಿಶೇಷವಾಗಿ ಈ ಭಾಗದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಪ್ರತಿ ಭಕ್ತಾದಿಗಳು ಸಹ ಆಗಮಿಸಿ ಇಲ್ಲಿ ಶ್ರೀ ನರಸಿಂಹಸ್ವಾಮಿಯವರ ವಿಶೇಷ ದರ್ಶನ ಮತ್ತು ಆಶೀರ್ವಾದವನ್ನು ಪಡ್ಕೊಂಡು ಎಲ್ಲರೂ ಪುನೀತರಾಗಿ ತಮ್ಮ ತಮ್ಮ ಜೀವನದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯನ್ನು ಅರ್ಪಿಸುತ್ತಿದ್ದಾರೆ. ಶಿವ ಪಾಟೀಲು ದೇವಸ್ಥಾನ ಅಧ್ಯಕ್ಷರು. ನಮ್ಮ ಭದ್ರಾವತಿ ಇತಿಹಾಸದ ಭಾಳ ಪುರಾತನವಾದ ಇತಿಹಾಸವುಳ್ಳ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಭಕ್ತರು ಭಾಳ ತುಂಬ ಜನ ಬರ್ತಾರೆ. ಇಲ್ಲಿ ಬರೋರಿಗೆಲ್ಲ ಭಾಳ ಒಳ್ಳೆಯದಾಗುತ್ತೆ. ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿನ ಎಲ್ಲರನ್ನು ಬೇಡ್ಕೊತಾರೆ. ಬರೋರಿಗೆಲ್ಲ ಭಾಳ ಒಳ್ಳೇದು ಮಾಡಿದೆ ಭಗವಂತ. ಇವತ್ತು ವೈಕುಂಠ ಏಕಾದಶಿ ಇದೆ ಮತ್ತು ನಮ್ಮ ನಾಡಿನ ಎಲ್ಲ ಜನತೆಗೂ ವೈಕುಂಠ ಏಕಾದಶಿ ಶುಭಾಶಯ ಹೇಳ್ತೀನಿ. ಭದ್ರಾವತಿ 25 ವರ್ಷದಿಂದ ಬರ್ತಾ ಇದ್ದೀವಿ. ಇವತ್ತು ವೈಕುಂಠ ಏಕಾದಶಿ ಹೇಗೆ ನಡೀತಾ ಇದೆ, ಹೇಗೆ ಅನಿಸ್ತದೆ? ಎಲ್ಲ ಚೆನ್ನಾಗಿದೆ ಸ್ವಾಮಿ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ ನೀವು? ನಾವು 5 ಗಂಟೆ ಬಂದಿದ್ದೆ. ದರ್ಶನ ಆಯ್ತಾ? ಎಲ್ಲ ದೇವಸ್ಥಾನ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಓಕೆ.